ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾವಿನಕಾಯಿಂದ ಮಾಡೋವಂಥ ಸಿಂಪಲ್ ಆಗಿರೋ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜಸ್ಟ್ ಒಂದು 5 ನಿಮಿಷದಲ್ಲಿ ಒಂದು ಮಾವಿನಕಾಯಿ ಇದ್ರೆ ಸಾಕು, ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಆಗಿದ್ರೆ ಇದನ್ನ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡೋಣ. ನೋಡಿ, ನಾನು ಇದಕ್ಕೆ ಒಂದು ಸಿಪ್ಪೆ ತೆಗೆದಿರೋ ಮಾವಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನೊಂದು ಅರ್ಧ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇದಾದ್ಮೇಲೆ ನಾನೊಂದು 5-6 ಬೆಳ್ಳುಳ್ಳಿ ಹೆಸರನ್ನ ಸುಲಿದಿಟ್ಕೊಂಡಿದ್ದೀನಿ. ಅದಾದ್ಮೇಲೆ ಹುರ್ಗಡ್ಲೆ ತಗೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಅಷ್ಟು. ಅದಾದ್ಮೇಲೆ ಅರ್ಧ ಚಮಚ ಅರಿಶಿನ ತಗೊಂಡಿದ್ದೀನಿ. ಮತ್ತೊಂದು 10 ಕಾಳಷ್ಟು ಮೆಂತ್ಯ ತಗೊಂಡಿದ್ದೀನಿ, ಸಾರಿ. ಅದಾದ್ಮೇಲೆ ಒಂದು 3 ಖಾರದ ಮೆಣಸಿನ್ಕಾಯಿ, 1-2 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ತುರಿದಿಟ್ಕೊಂಡಿರೋ ಮಾವಿನಕಾಯಿ ತುರಿ ಇಷ್ಟು ಬೇಕಾಗತ್ತೆ ಇದಕ್ಕೆ. ಮತ್ತೆ ಇದು ಒಗ್ಗರಣೆಗೆ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸಾಸಿವೆ ತಗೊಂಡಿದ್ದೀನಿ. ಇದಾದ್ಮೇಲೆ ನಾನೊಂದು ಬಾಣಲಿಗೆ ಹಾಕೊಂಡು ಮೆಣಸಿನ್ಕಾಯಿನೆಲ್ಲ ಹುರ್ಕೋತೀನಿ, ಸ್ವಲ್ಪ ಆಯಿಲ್ ಹಾಕೊಂಡು. ಓಕೆ, ಇವಾಗ ನಾನು ಹುರಿದಿರೋ ಮೆಣಸಿನ್ಕಾಯಿನ ಎತ್ತಿಟ್ಕೋತೀನಿ ರುಬ್ಕೊಳ್ಳೋಕೆ ಅಂತ. ಅದೇ ಬಾಣಲಿಗೆ ಒಂದು 10 ಕಾಳು ಮೆಂತ್ಯ ತಗೊಂಡಿದ್ನಲ್ವಾ, ಅದನ್ನು ಕೂಡ ಹುರ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕೋತೀನಿ. ಅದಾದ್ಮೇಲೆ ಹುರಿಗಡ್ಲೆ ಮತ್ತೆ ಕಾಯಿ, ಅರಿಶಿನ ಎಲ್ಲಾನು ಒಟ್ಟು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ತುರಿದಿರೋ ಮಾವಿನಕಾಯಿ ತುರಿ ಎಲ್ಲಾನು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬಾ ಪೇಸ್ಟ್ ತರ ಎಲ್ಲ ರುಬ್ಕೊಳ್ಳೋದೇನು ಬೇಕಾಗಲ್ಲ. ಒಂದು 4-5 ರೌಂಡ್ ಆಡ್ಸಿದ್ರೆ ಸಾಕು, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ಮತ್ತೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಕೂಡ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಸೊ ಇದಿಷ್ಟೇ. ಅದಾದ್ಮೇಲೆ ನಾನೊಂದು ಬಾಣಲಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಒಗ್ಗರಣೆಗೆ ಆಯಿಲ್ ಕಾದ್ಮೇಲೆ ಸಾಸಿವೆ ಹಾಕೊಂಡು, ಅದಾದ ನಂತರ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಜಜ್ಜಿರೋದು 1-2 ಬೆಳ್ಳುಳ್ಳಿ ಹೆಸರು, ಸೊ ಎಲ್ಲಾನು ಇದಕ್ಕೆ ಒಗ್ಗರಣೆಗೆ ಹಾಕೊಂಡು ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ವಾ, ಎಲ್ಲ ಹಾಕೊಂಡು ಅದನ್ನೆಲ್ಲ ಒಗ್ಗರಣೆಗೆ ಹಾಕೊಂಡು ಸ್ಟವ್ನ ಆಫ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಇದು ಕುದಿಸೋ ಆಗಿಲ್ಲ ತುಂಬಾ ಹೀಟಲ್ಲಿ. ಹಾಗಾಗಿ ಒಗ್ಗರಣೆ ಕಾದ ಕೂಡಲೇ ಸ್ಟವ್ನ ಆಫ್ ಮಾಡಿ ಇಮ್ಮಿಡಿಯೇಟ್ ನಾನು ಅದೇ ಕಡಾಯಿ ಬಿಸಿ ಇರುತ್ತಲ್ವಾ, ಅಷ್ಟೇ ಬಿಸಿ ಸಾಕಾಗುತ್ತೆ. ಜಸ್ಟ್ ಒಗ್ಗರಣೆಗೆ ನಾವು ರುಬ್ಬಿರೋದನ್ನ ಮಿಕ್ಸ್ ಮಾಡಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಅಂಡ್ ಹೆಲ್ದಿ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಮಾವಿನಕಾಯಿ ಸೀಸನ್ ಬಂದ್ರೆ ಸಾಕು, ನಮ್ಮ ಮನೆಯಲ್ಲಿ ಇದೇ ಸ್ಪೆಷಲ್. ನಮ್ಮ ತಾತ ಅಂತೂ ನಾವು ಸ್ಕೂಲ್ ಡೇಸ್ ಅಲ್ಲಿ ಇರುವಾಗೆಲ್ಲ ಇದನ್ನ ದಿನ ಸಂಜೆ ಒಂದು ಮಾವಿನಕಾಯಿ ತರೋದು ಮತ್ತೆ ಕಲ್ಲಲ್ಲಿ ರುಬ್ಸೋರು. ಎಂತ ಟೇಸ್ಟ್ ಅಂದ್ರೆ, ನಾವು ಈ ತರ ಮಿಕ್ಸಿಲಿ ಹಾಕೊಳ್ಳೋದಕ್ಕಿಂತ ಕಲ್ಲಲ್ಲಿ ರುಬ್ಬೋದು ಇದಕ್ಕಿಂತ ತುಂಬಾ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಆ ದಿನಗಳೆಲ್ಲ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗತ್ತೆ. ಇದನ್ನ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಸಾಕು, ಆರಾಮಾಗಿ ಒಂದು ವೀಕ್ ವರ್ಗು ಬೇಕಾದ್ರೂ ಇಟ್ಕೋಬಹುದು. ಇದನ್ನ ಮುದ್ದೆಗೂ ಮತ್ತೆ ರೈಸ್ಗೆ ಎಲ್ಲ ತಿನ್ಬೋದು. ಮತ್ತೆ ಸೈಡ್ಸ್ಗೆ ಹಾಕೊಂಡು ಹಂಗೆ ನೆಂಚ್ಕೊಂಡು ಕೂಡ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನೋಡಿದ್ರಲ್ಲ ವೀಕ್ಷಕರೇ, ಮಾವಿನಕಾಯಿ ಚಟ್ನಿನ ಎಷ್ಟು ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಕೋಬಹುದು ಅಂತ. ನೀವು ಇದನ್ನ ಸ್ಟೋರ್ ಮಾಡ್ಕೊಂಡು ಬೇಕಾದ್ರೆ 1 ವೀಕ್ ವರ್ಗು ಬೇಕಾದ್ರೂ ತಿನ್ಬೋದು. ಫ್ರಿಡ್ಜ್ ಅಲ್ಲಿ ಇಟ್ರೆ, ಆಚೆ ಇಟ್ರೆ ಒಂದು 2 ಡೇಸ್ ಅಷ್ಟೇ ಇರುತ್ತೆ. ಜಾಸ್ತಿ ನೀರ್ ಹಾಕ್ಬಾರ್ದು ಇದನ್ನ ಮಾಡೋದಿಕ್ಕೆ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್.